ಸ್ವಾಧೀನ ಪತ್ರ ಪಡೆಯಲು ಫಾಲೋಅಪ್ಪಲ್ಲಿದ್ದಂಥ ಪ್ರತಿಯೊಂದು ಫಲಾನುಭವಿಗಳಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್. ಇಂದು ಮಾಹಿತಿ ನಾವು ಲಾಸ್ಟ್ ಟೈಮು ಸ್ವಲ್ಪ ಲೊಕೇಶನ್ಸ್ನ ಹಸ್ತಾಂತರ ಮಾಡೋಕ್ಕೆ ಮುಂದೆ ಬರ್ತಾರಂತ ಹೇಳಿದ್ದು. ಸೊ ಆ ಒಂದು ಲೊಕೇಶನ್ಗಳಲ್ಲಿ ಯಾವ್ಯಾವ ಲೊಕೇಶನ್ಸ್ ಈ ವಾರದಲ್ಲಿ ಬಂದಿರುವಂಥ ಒಂದು 10-15 ದಿವಸದಲ್ಲಿ ಹಸ್ತಾಂತರ ಮಾಡಿದ್ದಾರೆ ಅಂತ ನಾವು ನೋಡೋಣ. ಅಂದರೆ ಹಸ್ತಾಂತರ ಅಂದರೆ ಸ್ವಾಧೀನ ಪತ್ರ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ಓಕೆ, ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಇನ್ನೂ ಹಲವಾರು ಮಾಹಿತಿ ನಮ್ಮ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಸೊ ವೀಡಿಯೋಸು ಅವಾಗವಾಗ ಆಗ್ತಾಯಿಲ್ಲ ಅಂತ ರೀಸನ್ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಬಟ್ ಇಂಪಾರ್ಟೆಂಟ್ ಅಪ್ಡೇಟ್ನ ನಾವು ಇಲ್ಲಿ ಮಾಡೋಣ ಅಂತ. ಸೊ ನೆನ್ನೆ ಸ್ಥಳದಲ್ಲಿ ರಾಜೀವ್ ಗಾಂಧಿ ನಿಗಮದಲ್ಲಿ ನಮ್ಮ ಬಿದ್ರಳ್ಳಿ ಎ ಬ್ಲಾಕು ಅಲ್ಲಿರುವಂಥ ನಮ್ಮ ಫಲಾನುಭವಿಗಳಿಗೆ ಸ್ವಾಧೀನ ಪತ್ರನ ಹಂಚಿದ್ದಾರೆ. ಸೊ ಸ್ವಾಧೀನ ಪತ್ರ ಪಡೆದವರು ಏನು ಮಾಡಬೇಕು ಅನ್ನೋದು ತುಂಬ ನಮ್ಮ ಒಂದು ಫಲಾನುಭವಿಗಳ ಒಂದು ಕ್ವೆಶ್ಚನ್ ಆಗಿರುತ್ತೆ. ಸೊ ಸ್ವಾಧೀನ ಪತ್ರ ಪಡೆದಿರೋರು ನೀವು ಆ ಒಂದು ಸ್ವಾಧೀನ ಪತ್ರವನ್ನು ಜೆರಾಕ್ಸ್ ಮಾಡಿ ತಗೊಂಡೋಗಿ ನಮ್ಮ ಲೊಕೇಶನಲ್ಲಿ ಅಂದರೆ ಅಪಾರ್ಟ್ಮೆಂಟಲ್ಲಿ ಇರುವಂಥ ಸೈಟ್ ಇಂಜಿನಿಯರ್ ಯಾರಂತ ಕೇಳಿ, ಇಲ್ಲಾಂದರೆ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಆ ಒಂದು ಸ್ವಾಧೀನ ಪತ್ರನ ಕೊಟ್ಟ ಮೇಲೆ ನಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಸೊ ಏನೇನು ಪೆಂಡಿಂಗ್ ಇದೆ ಕೆಲಸಗಳು ಅದನ್ನು ಫುಲ್ಲು ರೆಡಿ ಮಾಡಿಸ್ತಾರೆ. ಅಂದರೆ ಇವಾಗ ಡೋರ್ ಎಲ್ಲೋ ಒಂದು ಕಡೆ ಡ್ಯಾಮೇಜ್ ಇರ್ಬೋದು, ಅದನ್ನು ರೆಡಿ ಮಾಡ್ತಾರೆ. ಸೊ ರೆಡಿ ಮಾಡಬೇಕಾದ್ರೆ ನಿಮಗೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಂಗಾಗಿ ತಾವು ಸುಮ್ಮನೆ ಅದನ್ನು ಸ್ವಾಧೀನ ಪತ್ರ ತೊಗೊಂಡು ಮನೆಯಲ್ಲಿ ಕೊಡೋಕ್ಕೆ ಹೋಗಬೇಡಿ. ತೊಗೊಂಡು ಹೋಗಿ ಕೊಟ್ಬಿಟ್ಟು ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಹೇಳಿ. ಸೊ ಕಂಪ್ಲೀಟ್ ಆದಮೇಲೆ ತಾವು ಏನು ಮಾಡಬೇಕು, ಹೊರಗಡೆ ಹೋಗಿ ಹಸ್ತಾಂತರ ಅಂದರೆ ಆ ಒಂದು ಫ್ಲಾಟ್ ನಿಮ್ಮ ಕೈಯಲ್ಲಿ ಹಸ್ತಾಂತರ ಆಗುತ್ತಂದರೆ ದಯವಿಟ್ಟು ಅಲ್ಲಿ ಚೆಕ್ ಲಿಸ್ಟ್ ಕೊಡ್ತಾರೆ. ಆ ಒಂದು ಚೆಕ್ ಲಿಸ್ಟ್ನ ತೊಗೊಂಡು ಮನೆ ಫುಲ್ ಚೆಕ್ ಮಾಡಿ ಏನಾದರೂ ಡ್ಯಾಮೇಜ್ ಆಗಿತ್ತಂದರೆ ಸೊ ಅವ್ರಿಗೆ ತಿಳಿಸಿ ಅದನ್ನು ಚೇಂಜ್ ಮಾಡಿಕೊಡೋಕ್ಕೆ ಹೇಳಿ. ಸೊ ಚೇಂಜ್ ಮಾಡಿಕೊಡ್ತಾರೆ. ನಿಮ್ಮ ಮನೆಯನ್ನು ಹಸ್ತಾಂತರ ಮಾಡ್ಕೋಬೇಕಾದ್ರೆ ಸೊ ಇಷ್ಟೊಂದು ಪ್ರೋಸೆಸ್ ಇರುತ್ತೆ. ಸೊ ಇವಾಗ ಕೊಟ್ಟಿರುವಂಥ ಸ್ವಾಧೀನ ಪತ್ರ ನೀವು ಸೆಕ್ಯೂರಿಟಿ ಹತ್ರ ಕೊಡಿ. ಅವರು ನಿಮಗೆ ಅಲ್ಲಿ ಇರುವಂಥ ಸೈಟ್ ಇಂಜಿನಿಯರ್ ಹತ್ರ ಕೊಟ್ಟು ನಿಮಗೆ ಆ ಒಂದು ಮನೆನ ಆ ಒಂದು ಫ್ಲಾಟ್ನ ಇಮಿಡಿಯೇಟಾಗಿ ಒಳಗಡೆ ಏನೇನಿದೆಯೋ ಎಲ್ಲನೂ ಕ್ಲೀನ್ ಮಾಡಿ ನಿಮಗೆ ಹಸ್ತಾಂತರ ಮಾಡೋಕ್ಕೆ ಬರ್ತಾರೆ. ಸೊ ಇವಾಗ ಬಿದ್ರಳ್ಳಿ ಕಡೆ ಆಲ್ಮೋಸ್ಟು ಹಸ್ತಾಂತರ ಅಂದರೆ ಸ್ವಾಧೀನ ಪತ್ರ ಪಡ್ಕೊಳ್ಳುವಂಥ ಕೆಲಸ ಆಗ್ತಾಯಿದೆ. ನೆಕ್ಸ್ಟು ಇನ್ನು 90% ಕಂಪ್ಲೀಟ್ ಆಗಿರುವಂಥ ಸ್ಥಳಗಳನ್ನು ಹಸ್ತಾಂತರ ಮಾಡೋಕ್ಕೆ ಮುಂದೆ ಬರ್ತಾರೆ. ಸೊ ಅದರಲ್ಲಿ ನೆಕ್ಸ್ಟು ನಮ್ಮ ಕೆಂಚನಪುರ ಇರುತ್ತೆ. ಸೊ ನೆಕ್ಸ್ಟು ಕೆಂಚನಪುರ ಇರುತ್ತೆ. ಸೊ ಕೆಂಚನಪುರ ಕೂಡ ಆದಷ್ಟು ಬೇಗ ಸ್ವಾಧೀನ ಪತ್ರವನ್ನು ಕೊಡೋಕ್ಕೆ ಮುಂದೆ ಬರ್ತಾರೆ. ಸೊ ಇದು ಇವಾಗ ಪಡ್ಕೊಂಡಿರೋರು ಒಳಗಡೆ ಕ್ಲೀನ್ ಮಾಡೋದಕ್ಕೆ ಮತ್ತು ಸ್ವಲ್ಪ ಕೆಲಸಗಳನ್ನ ಮಾಡೋಕ್ಕೆ ಅನುಕೂಲವಾಗಿರುತ್ತೆ. ಸೊ ಆದಷ್ಟು ಬೇಗ ಮಾಡಿಕೊಂಡು ಪ್ರತಿಯೊಂದು ಲೊಕೇಶನ್ಸು ವಾಸ ಮಾಡೋಕ್ಕೆ ಕಂಪಲ್ಸರಿ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ. ಸೊ ಅದೆಲ್ಲ ಆದಷ್ಟು ಬೇಗ ಕಂಪ್ಲೀಟೇಷನ್ ಮಾಡ್ತಾರಂತ ನಂಬಿಕೆ ಇದೆ. ಸೊ ಇವಾಗ ನಮ್ಮ ಬಿದ್ರಳ್ಳಿ ಫಲಾನುಭವಿಗಳಿಗೆ ಅಂದರೆ ಬಿದ್ರಳ್ಳಿ ಎ ಬ್ಲಾಕ್ ಫಲಾನುಭವಿಗಳಿಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀವಿ. ಯಾಕಂದರೆ ಈ ಒಂದು ಕಂಪ್ಲೀಟಾಗಿ ಒಂದು ಫಾಲೋಅಪ್ಪು ಸೊ ಒಂದು ದೊಡ್ಡದಾಗಿ ಅಲ್ಲಿ ಇಲ್ಲಿ ಅಂತ ಫಾಲೋಅಪ್ಪಲ್ಲಿ ಇರಬೇಕಾದ್ರೆ ಜೊತೆಯಲ್ಲಿ ನಮ್ಮ ಬಿದ್ರಳ್ಳಿಯಲ್ಲಿದ್ದಂಥ ನಮ್ಮ ಫಲಾನುಭವಿಗಳು ತುಂಬ ಸಪೋರ್ಟಿವ್ ಆಗಿ ಇದ್ದರು. ಸೊ ಆ ಒಂದು ಕಾರಣಕ್ಕೆ ನಮ್ಮಲ್ಲಿ ಅವಾಗವಾಗ ಒಂದು ಬಿದ್ರಳ್ಳಿ ಈಸಿಯಾಗಿ ಬಂದುಬಿಡುತ್ತೆ. ಅದೇ ರೀತಿಯಲ್ಲಿ ಕೆಂಚನಪುರ ಈ ಥರ ಬಂದು ಹಲವಾರು ಸ್ಥಳಗಳು ಬಂದುಬಿಡುತ್ತೆ. ಸೊ ತಮ್ಮ ಒಂದು ಮನೆ ಇನ್ನೂ ಆದಷ್ಟು ಬೇಗ ಎಲ್ಲರೂ ಪಡ್ಕೊಂಡು ಮನೆ ಸೇರುವಂಥ ಕೆಲಸ ಮಾಡಿ. ಇನ್ನೂ ಇರುವಂಥ ಕೆಲಸಗಳು ಆದಷ್ಟು ಬೇಗ ಕಂಪ್ಲೀಟೇಷನ್ ಮಾಡಿಕೊಡ್ತೀವಿ ಅಂತ ತಿಳಿಸಿದ್ದಾರೆ. ಸೊ ಆದಷ್ಟು ಬೇಗ ಕಂಪ್ಲೀಟೇಷನ್ ಮಾಡಿ ನೀವು ಮನೆಗಳನ್ನ ಅಂದರೆ ಫ್ಲ್ಯಾಟ್ನೆಲ್ಲ ಪಡ್ಕೊಳ್ಳುವಂಥ ಕೆಲಸಗಳನ್ನ ಮಾಡಿಕೊಳ್ಳಿ. ಸೊ ಒಂದು ಮಾತ್ರ ಪ್ರತಿಯೊಬ್ಬರು ಒಗ್ಗಟ್ಟಿಂದ ಅಲ್ಲಿ ಮುಂದೆ ಹೋಗಿ. ಸೊ ಇಲ್ಲಿ ನಾನು ಹೆಸರು ಹೇಳ್ಬೋದು, ಜೊತೆಯಲ್ಲಿ ಬಂದವರ ಹೆಸರೆಲ್ಲ ಕೂಡ ನಾನು ತಿಳಿಸ್ಬೋದು. ಬಟ್ ಆದರೆ
ಯಾರ್ಯಾರು ಇದ್ರು ಅಂತ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದ್ದೀವಿ ನಿಮಗೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಇಲ್ಲಿಗೆ ನಮ್ಮ ಒಂದು ಫಾಲೋಅಪ್ ಕಂಪ್ಲೀಟೇಷನ್ ಆಗಿಲ್ಲ. ಇನ್ನು ಇರುವಂಥ ಪ್ರತಿಯೊಂದು ನಮ್ಮ ಫಲಾನುಭವಿಗಳು ಮನೆ ಸೇರುವಂಥ ಕೆಲಸದಲ್ಲಿ ಯಾವತ್ತೂ ಜೊತೆಲಿ ಮಾಡೋಣ. ಸೊ ಇದರಲ್ಲಿ ಫಾಲೋಅಪ್ಪಲ್ಲಿ ಇದ್ದಂಥ ಇದರಲ್ಲಿ ಎಲ್ಲ ಫಲಾನುಭವಿಗಳಿಗೂ ನಮ್ಮ ಕಡೆಯಿಂದ ತಮಗೆ ಥ್ಯಾಂಕ್ಸ್ ಹೇಳ್ತೀವಿ. ಸೊ ಕೈ ಜೋಡಿಸಿ ಒಂದು ಒಳ್ಳೆ ಸ್ಥಳವಾಗಿ ಇಟ್ಕೊಳ್ಳಿ. ನಮ್ಮ ವಿಡಿಯೋ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದ.